ಗಾಯ್ಸ್, ನೀವೇನಾದರೂ ಮೊಬೈಲಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಇಷ್ಟಪಡ್ತೀರಂದರೆ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು. ಇದನ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನೀವು ಬೇಕಾದರೂ ನಿಮ್ಮ ನಾರ್ಮಲ್ ಕೀಬೋರ್ಡಿಗೆ ಕೂಡ ಹೋಗ್ಬೋದು. ಈ ಥರ ಇಂಗ್ಲೀಷ್ನಿಗೆ ವಾಪಸ್ಸು ಟ್ರಾನ್ಸ್ಲೇಟ್ ಕೂಡ ಆಗ್ಬೋದು. ಹೇಗೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು, ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಫೋನಿಗೆ ಇದನ್ನ ಸೆಟ್ ಮಾಡಬೇಕು ಅಂತ ನಾನು ಇದನ್ನ ಇವತ್ತೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವತ್ತು ಪ್ಲೇಸ್ಟೋರ್ ಓಪನ್ ಮಾಡೋಣ. ಈಗ ಇದು ಕಾಣಿಸ್ತಿದೆ. ಓಕೆ, ಪ್ಲೇಸ್ಟೋರ್ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಕನ್ನಡ ಕೀಬೋರ್ಡ್ ಅಂತ ಮೇಲಿದೆಯಲ್ಲ, ಕನ್ನಡ ದೇಶಿ ಕೀಬೋರ್ಡ್ ಅಂತ ಬರುತ್ತೆ. ಕನ್ನಡ ಕೀಬೋರ್ಡನ್ನು ಸರ್ಚ್ ಮಾಡಿ ಸಾಕು. ಇಲ್ಲಿ ಬಂದಿದ್ದು ನೋಡಿ, ಕನ್ನಡ ದೇಸಿ ಕೀಬೋರ್ಡ್. ಓಕೆ, ದೇಸಿ ಕನ್ನಡ ಕೀಬೋರ್ಡ್ ಅಂತ ಈ ಅಪ್ಲಿಕೇಶನ್ ಹೆಸರು. ಈ ಅಪ್ಲಿಕೇಶನ್ನ ಪ್ಲೇಸ್ಟೋರ್ನ ಈ ಥರ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಓಕೆ, 24 MB ಇದೆ, ಅಥವಾ 25 MB. ಓಕೆ, ಇದನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಏನು ಮಾಡ್ಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಮಿನಿಟ್ ಓಪನ್ ಆಗಲಿ ಅಪ್ಲಿಕೇಶನು. ಓಕೆ ಗೈಸ್, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದೆ. ಓಕೆ, ಅಪ್ಲಿಕೇಶನ್ ಇಮೇಜಸ್ ಇವೆಲ್ಲ. ಓಕೆ, ಓಪನ್ ಮಾಡಿ. ಈ ಥರ ಓಪನ್ ಆಗುತ್ತೆ, ಈ ಥರ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಫೋನಲ್ಲಿ. ಈ ಥರ ಆದ ತಕ್ಷಣ ಇಲ್ಲಿ ಆ್ಯಕ್ಟಿವ್ ಕೀಬೋರ್ಡ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದೆ ದೇಶಿ ಕನ್ನಡ ಕೀಬೋರ್ಡ್ ಅಂತ ಇದೆ, ಇದು ಓಪನ್ ಮಾಡಿ. ಇದು ಆ್ಯಕ್ಟಿವ್ ಅಂತ ಕ್ಲಿಕ್ ಮಾಡಿ. ಇದಾದಮೇಲೆ ಓಕೆ, ಸ್ಟೆಪ್ 2 ಸೆಲೆಕ್ಟ್ ಕೀಬೋರ್ಡ್ ಅಂತ ಇದೆ, ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಲ್ಲಿದೆ ದೇಶಿ ಕನ್ನಡ ಕೀಬೋರ್ಡ್ ಅಂತ ಇದೆಯಲ್ಲ, ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕೀಬೋರ್ಡ್ ಈಸ್ ರೆಡಿ. ಓಕೆ, ರೆಡಿ ಆಯಿತು. ಈ ಪಾರ್ಟ್ ನೀವು ಏನು ಬೇಕಾದರೂ ಟೈಪ್ ಮಾಡ್ಬೋದು. ಕನ್ನಡದಲ್ಲಿ ಟೈಪ್ ಮಾಡಿದೆ, ಇಂಗ್ಲೀಷ್ನ ಟೈಪ್ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿ ಮಟ್ಟ ವಿಡಿಯೋ ನೋಡೋದಕ್ಕೆ.